ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ತುಂಬ ಜನ ನಿದ್ದೆನೇ ಮಾಡೋದಿಲ್ಲ. ಸೊ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಬಟ್ ಅಂದರೆ ಲಕ್ಷ್ಮಿ ಎಲ್ಲ ಕೂರಿಸ್ತಾ ಇಲ್ಲ ಈ ವರ್ಷ. ಲಾಸ್ಟ್ ಇಯರು ಪ್ರೆಗ್ನೆಂಟ್ ಇದ್ದಿದ್ದರಿಂದ ಕೂರ್ಸೋದಕ್ಕಾಗಲಿಲ್ಲ, ಕೂರಿಸ್ಬಾರ್ದು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ವರ್ಷ ಆ್ಯಕ್ಚುಲಿ ನಾನು ಒಬ್ಳ ಕೈಲಿ ಮಾಡೋದಕ್ಕಾಗ್ತಿಲ್ಲ. ಅಂದರೆ ಪಾಪು ತುಂಬ ಚಿಕ್ಕವನಿದ್ದಾನಲ್ವಾ, ಸೊ ತುಂಬ ನಿಷ್ಠೆಯಿಂದ ಮಾಡಬೇಕು. ಎಲ್ಲನೂ ಏನೋ ಟೈಮ್ ಕರೆಕ್ಟಾಗಿ ನೀಟಾಗಿ ಕೂರಿಸ್ಬೇಕು. ನೀಟಾಗಿ ಮಾಡೋದಕ್ಕೆ ಆಗಲ್ಲ. ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಏನು ಮಾಡೋದು? ಸೊ ಈ ಟೈಮಲ್ಲಿ ಆಗಲ್ಲ, ಪಾಪು ಚಿಕ್ಕವನಿದ್ದಾನೆ ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ಕೂರಿಸ್ತಾ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಇಯರ್ ಅಂದರೆ ಇದ್ರದ್ದು 2 ವರ್ಷದ ಹಿಂದೆ ನಾನು ಕೂರಿಸಿದ್ದೆ. ಆ 1 ವರ್ಷ ಕೂರಿಸ್ಬಿಟ್ಟು ಬಿಡಬಾರ್ದಂತೆ ಅಂತ ಹೇಳ್ತಾರೆ. ಬಟ್ ಅದು ಆ ಥರ ಆಗಿಬಿಟ್ಟಿದೆ. ಇವಾಗ ಬಿಡಲೇಬೇಕು ಅನ್ನೋ ಪರಿಸ್ಥಿತಿ ಇರೋದ್ರಿಂದ ಏನೂ ಆಗಲ್ಲ, ನೆಕ್ಸ್ಟ್ ಇಯರ್ ನೀಟಾಗಿ ಕೂರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಕೂರಿಸ್ತಾ ಇಲ್ಲ. ಬಟ್ ಪೂಜೆ ಅಂತೂ ಮಾಡ್ತೀವಿ ಅಲ್ವಾ ಎಲ್ಲರ ಮನೇಲೂ. ಸೊ ಹಾಗಾಗಿ ನಾನು ಈ ವರ್ಷ ಯಾವ ಥರ ಇರುತ್ತೆ, ನೆಕ್ಸ್ಟ್ ಇಯರ್ ಯಾವ ಥರ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ಈ ವರ್ಷ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮದು ಎಲ್ಲ ಕ್ಲೀನಿಂಗ್ ನಡೀತಾ ಇದೆ, ನಾರ್ಮಲಾಗಿ ಎಲ್ಲ ಸಿಂಪಲ್ಲಾಗಿ. ಸೊ ಎಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ನೈಟೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮತ್ತೆ ಪಾಪು ಎದ್ದಳಷ್ಟರೊಳಗಡೆ ಬೇಗ ಎಲ್ಲ ಮುಗಿಸ್ಕೋಬೇಕು, ಇಲ್ಲಾಂದ್ರೆ ಅವನಿದ್ರೆ ಅವನಿಗೆ ತಿನ್ಸೋದು, ಅವ್ನು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಸೊ ಹಂಗಾಗಿ ಇವಾಗ ಫುಲ್ ಚಟಪಟ ಅಂತ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ಸದ್ಯಕ್ಕೆ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಮ್ಮ ಪಾಪನ ಮಲಗಿಸ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸನೂ ಮಾಡೋದಕ್ಕಾಗಲ್ಲ. ಸೊ ಅವನಿಗೆ ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಥರ ಆಗಿಬಿಟ್ಟಿತ್ತು. ಸೊ ಅವನಿಗೆ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸಿರಪ್ ಹಾಕ್ತಾಯಿದ್ದೆ. ಚಂದು ಅವರು ಫೋನ್ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ರು. ಎಷ್ಟೇ ಆದರೂ ಬಾಯ್ಸ್ದೇ ಫುಲ್ ಫ್ರೀಡಮ್ ಅಪ್ಪ, ಸಿಕ್ಕಾಬಟ್ಟೆ ಏನು ಕೆಲಸ ಮಾಡೋಂಗಿಲ್ಲ. ಹುಡುಗಿರಾದರೆ ಮನೇಲೂ ಕೆಲಸ ಮಾಡಬೇಕು, ಬೇಕಿದ್ರೆ ಆಚೆ ಹೋಗೂ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು. ಹಬ್ಬ ಅಂತ ಬಂದರೆ ಯಪ್ಪ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ. ಅವರಾದರೆ ಆರಾಮಾಗಿ ಆಚೆ ಹೋಗೋದು, ಕೆಲಸ ಮಾಡ್ಕೊಂಬರೋದು, ಆರಾಮಾಗಿ ಮನೇಲಿರೋದು, ಈ ಥರ ಇರುತ್ತೆ. ಸೊ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ಮಲ್ಕೊಂಡಿರಿ, ನಾನು ಪಾಪನ ಮಲಗಿಸ್ಬಿಟ್ಟು ಹೋಗ್ತೀನಿ, ಇಬ್ಬರು ಮಲ್ಕೊಳ್ಳಿ, ನಾನು ಎಲ್ಲ ಕೆಲಸ ಮುಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಸೊ ಅವನಿಗೆ ಸಿರಪ್ ಹಾಕ್ತಾಯಿದ್ದೆ. ಸಿರಪ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಊಟ ಮಾಡಿಸಿದ ತಕ್ಷಣ ಹಾಕಿದ್ರೆ ವಾಮಿಟ್ ಮಾಡ್ಕೊಂಬಿಡ್ತಾನೆ. ಸೊ ವೆಯ್ಟ್ ಮಾಡಿ ಅದಾದಮೇಲೆ ಅವನಿಗೆ ಸಿರಪ್ ಹಾಕಿ, ಅದಾದಮೇಲೆ ಚಂದು ನೀರು ಕೇಳಿದ್ರಂತ ಅವ್ರಿಗೆ ತಂದು ಕೊಟ್ಟು, ಅದಾದಮೇಲೆ ಪಾಪನ ಮಲಗಿಸೋಣ ಅಂಥೇಳಿ ಅವನಿಗೆ ಲೈಟ್ ಇದ್ದರೆ ಮಲ್ಕೊಳ್ಳಲ್ಲ, ಲೈಟ್ ಇದ್ದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಲೈಟ್ ಆಫ್ ಮಾಡಿದ್ರೇ ಮಲ್ಕೊಳ್ಳೋದು ಅಂಥೇಳಿ ಸ್ವಲ್ಪ ಲೈಟ್ ಆಫ್ ಮಾಡಿ ಅವನನ್ನು ಮಲಗ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲ್ ಆಗಿ ಒಂದು 15 ನಿಮಿಷ ಆದಮೇಲೆ ಮಲ್ಕೊಂಡ. ಅವನು ಮಲಗಿಸಾದ್ಮೇಲೆ ಇಬ್ಬರೂ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟೆ. ಫುಲ್ ನೀಟಾಗಿ ಎಲ್ಲನೂ ಫಸ್ಟು ಕಸ ಗುಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಒಳಗಿಂದ ಕಸ ಗುಡಿಸ್ಕೊತಾ ಇದ್ದೆ. ಅದಾದಮೇಲೆ ಎಲ್ಲನೂ ಎತ್ತಿ ಒದ್ರಿ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬೇಕು ನನಗೆ. ನೀಟಾಗಿ ಎಲ್ಲ ಎತ್ತಿ ಕಸ ಗುಡಿಸ್ಬೇಕಲ್ಲ, ಹಾಗಾಗಿ ಆಮೇಲೆ ಎಲ್ಲನೂ ತಳ್ಳಿ, ಅಯ್ಯೋ ನನಗಂತೂ ನಿಜವಾಗ್ಲೂ ಏನೇ ಇದ್ರೂ ಹಬ್ಬ ಅಂತ ಬಂದಾಗ ಎಲ್ಲನೂ ಆ ಟೈಮಲ್ಲೇ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀವಿ. ಸೊ ಎಲ್ಲನೂ ತೊಳೆದು ಮತ್ತೆ ಆಚೆ ಹೋಗೋಕ್ಕೆ ಬೇರೆ ಭಯ ಆಗ್ತಾಯಿತ್ತು. ಆಲ್ರೆಡಿ 10:30 ಏನೋ ಆಗಿತ್ತು. ಸೊ ಆದರೂ ಹೋಗಿ ಎಲ್ಲನೂ ನೀಟಾಗಿ ಅಲ್ಲೆಲ್ಲ ತೊಳೆದು ಅದಾದಮೇಲೆ ತಂದು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ. ಮನೆ ಒರೆಸೋದಕ್ಕೂ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಸೊ ಎಲ್ಲನೂ ನೀಟಾಗಿ ಒರೆಸ್ಬೇಕಲ್ಲ, ಒಳಗಡೆ ರೂಮು, ಹಾಲು, ಕಿಚನ್ನು ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಆಚೆನೂ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕಾರಿಡಾರ್ನು ನೀಟಾಗಿ ಅದನ್ನು ಒರೆಸ್ಕೊಂಡೆ. ಅದಾದಮೇಲೆ ದೇವ್ರ ಸಾಮಾನು ಸ್ವಲ್ಪ ತೊಳಿಬೇಕಿತ್ತು. ನಾನು ಸ್ನಾನ ಮಾಡಿದ್ದೆ ಬೆಳಿಗ್ಗೆ. ಸೊ ಹಂಗಾಗಿ ದೇವ್ರ ಸಾಮಾನು ಮಾತ್ರ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಬಿಟ್ಟೆ. ಅದನ್ನು ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಸೊ ನೀಟಾಗಿ ಅದನ್ನು ಎಲ್ಲನೂ ತೊಳ್ಕೊಂಬಿಟ್ಟು ಅದಾದಮೇಲೆ ಅದನ್ನೆಲ್ಲ ಹೊರಿಸಿಡೋಣ. ಮತ್ತು ನೀರೆಲ್ಲ ಹಂಗೆ ಇದ್ದರೆ ಅದು ಹಂಗೆ ಸ್ವಲ್ಪ ಕುತ್ಕೊಂಡ್ಬಿಡುತ್ತೆ ಕರೆ ಥರ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಹೊರಿಸಿಟ್ಕೊಂಡೆ. ಸೊ ಸದ್ಯಕ್ಕೆ ಇವಾಗ 12:30 ಆಗಿದೆ. ಸೊ ಇನ್ನೆಲ್ಲ ಬೆಳಿಗ್ಗೆ ಮಾಡ್ಕೊಳ್ಳೋವಂಥ ಕೆಲಸನೇ ಜಾಸ್ತಿ ಇರೋದು. ಸೊ ಹಾಗಾಗಿ ಹೋಗಿ
ಸ್ವಲ್ಪ ನಿದ್ದೆ ಮಾಡಿಕೊಂಡು ಬೇಗ ಎದ್ದೇಳೋಣ ಅಂತ. ಸೊ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಬೆಳಿಗ್ಗೆ ಸಿಗ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಮತ್ತೆ ಈ ವ್ಲಾಗ್ನ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ, 5:30ಗೆ ಎದ್ದು ನೋಡಿದೆ, ಏನು ಆಚೆ ಯಾರೂ ಸೌಂಡೇ ಇರಲಿಲ್ಲ. ಹಾಗಾಗಿ ಇನ್ನೊಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಮಲ್ಕೊಂಡು ಎದ್ದು ನೋಡ್ತೀನಿ, ಆಲ್ರೆಡಿ 5:45 ಆಗೋಗಿತ್ತು. ಅಯ್ಯೋ ಲೇಟಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಆಚೆ ಹೋದೆ. ಹಣ್ಣು ಎಲ್ಲ ತೊಗೊಂಬರೋದಿತ್ತು, ಎಲ್ಲನೂ ತೊಗೊಂಡು ಬರೋದಕ್ಕೆ 1 ಅವರ್ ಅಲ್ಲೇ ವೇಸ್ಟ್ ಆಗೋಯಿತು. ಸೊ ಫೈನಲಾಗಿ 6:30 ಆಯಿತು ನಾನು ಮನೆಗೆ ಬರೋಷ್ಟರೊಳಗಡೆ ಎಲ್ಲನೂ ತೊಗೊಂಡು ಬಂದು ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಪಾಪುನು ಚಂದು ಇಬ್ಬರು ಎದ್ದರು. ಅವನು ಎದ್ದು ಕುತ್ಕೊಂಡ್ಬಿಟ್ಟಿದ್ದ. ಇವತ್ತು 7 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದ. ಬೇರೆ ಟೈಮಲ್ಲೆಲ್ಲ 8 ಗಂಟೆವರೆಗೂ ಮಲ್ಕೊಂಡಿರ್ತಾನೆ. ಇವತ್ತು ನಾನು ಎದ್ಬಿಟ್ಟಿದ್ನಲ್ಲ, ಸೊ ಎದ್ಬಿಟ್ಟಿದ್ದಾನೆ. ಅದಾದಮೇಲೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಫಸ್ಟು ನೈವೇದ್ಯ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಹಾಲು ಪಾಯಸ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ದೇವ್ರಿಗೆ ಕೋಸಂಬರಿ ಮತ್ತು ಕಡಲೆ ಉಸ್ಲಿ ಮತ್ತು ಚಿತ್ರಾನ್ನ ಇದೆಲ್ಲನೂ ಪ್ರಿಪೇರ್ ಮಾಡ್ಕೊಂಬಿಟ್ಟೆ. ನನಗೆ ಆ ಟೈಮಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಫುಲ್ಲು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಸೊ ಮರ್ತೇಬಿಟ್ಟೆ. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸಿ ಅವನ್ನ ಕರ್ಕೊಂಡು ಬಂದು ಅವನಿಗೆ ರೆಡಿ ಮಾಡಿ ಅವನ್ನ ಆಚೆ ಕರ್ಕೊಂಡು ಹೋಗಿ, ಮತ್ತು ನಾನು ದೇವ್ರದ್ದು ಎಲ್ಲ ನೀರೆಲ್ಲ ಹಾಕಿ ಒರೆಸಿಟ್ಕೊಂಡಿದ್ದೆ. ಅದನ್ನೆಲ್ಲ ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಅದನ್ನೆಲ್ಲ ಹಣ್ಣು ಕಾಯೆಲ್ಲ ತಟ್ಟೆಗೆಲ್ಲ ತುಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡೋಗಿ ತುಂಬಿಟ್ಟು ಇದು ತೊಗೊಂಡು ಬಂದಿದ್ದೆ ಮಾವಿನ ಸೊಪ್ಪು. ಮಾವಿನ ಸೊಪ್ಪು ರೇಟ್ ಕೇಳ್ತೀನಿ, 80 ರೂಪಾಯಿ. ಆ ಚಿಕ್ಕ ಒಂದು ಇದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನೇ ಕೊಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಚಂದು ಅಯ್ಯೋ ಬೇಗ ರೆಡಿ ಆಗೋಗು, ಪೂಜೆ ಮಾಡ್ಬೋಣ ಅಂತ ಹೇಳಿದ್ರು. ಹಂಗಾಗಿ ಹೋಗಿ ಸ್ಯಾರಿ ಹಾಕ್ಕೊಂಡು ಬಂದಿದ್ದು. ಯಾವ ಕ್ರೀಮು ಇಲ್ಲ, ಏನೂ ಇಲ್ಲ, ತಲೆನೂ ಬಾಚಿಲ್ಲ, ಏನಿಲ್ಲ. ಸ್ಯಾರಿ ಹಾಕ್ಕೊಂಡು ಬಂದುಬಿಟ್ಟು ಒಂದು ಕುಂಕುಮ ಇಟ್ಕೊಂಡೆ ಅಷ್ಟೇ. ಅದಾದಮೇಲೆ ದೇವರಿಗೆ ಎಲ್ಲ ನಾನೇ ರೆಡಿ ಮಾಡಿಕೊಂಡೆ, ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಎಲ್ಲನೂ ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡೆ. ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ. ಸಿಂಪಲ್ಲಾಗಿ ನಾನು ಲಕ್ಷ್ಮಿದು ಕಲ್ಲಲ್ಲಿ ಲಕ್ಷ್ಮೀ ಮೂರ್ತಿ ಇದೆ, ಒಂದು ಕಲ್ಲಲ್ಲಿ ಇದು ಮಾಡಿರೋದಿತ್ತು. ಸೊ ಆ ಲಕ್ಷ್ಮೀ ಮೂರ್ತಿನ ಇಟ್ಟು ಮಲ್ಲಿಗೆ ಹೂವು ಯಪ್ಪ ಹಬ್ಬ ಬಂತು ಅಂದರೆ ರೇಟ್ಗಳು ಫುಲ್ ಗಗನಕ್ಕೆ ಹೋಗ್ಬಿಡುತ್ತೆ. ಸೊ ಮಲ್ಲಿಗೆ ಹೂವು ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಡಿಸಿ, ಸೊ ನಾನು ಸ್ವಲ್ಪ ಹೂವು ಮುಟ್ಕೊಂಡು ಕುಂಕುಮ ಇಟ್ಕೊಂಡಿದ್ದೆ. ಬೇರೆ ಏನೂ ರೆಡಿ ಆಗಲಿಲ್ಲ, ಟೈಮೇ ಸಿಗಲಿಲ್ಲ. ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಸ್ವಲ್ಪ ಲೇಟಾಗೋಯಿತು. ಸೊ ಹಂಗಾಗಿ ಮತ್ತೆ ಫಸ್ಟು ಪೂಜೆ ಮುಗಿಸ್ಕೊಂಬಿಡೋಣ, ಆಮೇಲೆ ಮಿಕ್ಕಿದೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ಕೊಂಡ್ಬಿಟ್ಟೆ ನಾನು. ಅಷ್ಟರಲ್ಲಿ ಚಂದೂ ರೆಡಿಯಾಗಿ ಬಂದರು. ಆಮೇಲೆ ಕಾಯೆಲ್ಲ ಹೊಡ್ಕೊಬಂದು ಕೊಟ್ಟರು. ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದ್ದೀನಿ ಅಂತ ತೋರಿಸ್ತಾಯಿದ್ರು. ಹೌದು ಅಂತ ಹೇಳ್ಬಿಟ್ಟು ನಾನು ತೆಗೆದು ಕಾಯೆಲ್ಲ ಹೊಡೆದು ಇಟ್ಟು ಕಣ್ಣು ಕಾಯೆಲ್ಲ ಮುರಿದು ಆಮೇಲೆ ಅಷ್ಟೊತ್ತರ ಹೇಳೋಣ ಲಕ್ಷ್ಮೀದು ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡ್ವಿ ಇಬ್ಬರೂ ಕೂತ್ಕೊಂಡು. ಆಮೇಲೆ ಪಾಪುನ ಎಲ್ಬಿಡೋದು, ಅವನು ಆಮೇಲೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಅವನು ಕೂರಿಸ್ಕೊಂಡಿದ್ವಿ. ಅವನು ಅದು ಇದು ಎಲ್ಲ ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಅವನನ್ನು ನೋಡ್ಕೊಳ್ಳೋದು, ಈ ಕಡೆ ಹೇಳೋದು, ಹಾಗೆ ಮಾಡ್ತಾಯಿದ್ವಿ. ಅದಾದಮೇಲೆ ಅದನ್ನು ಮುಗಿಸಿದ್ವಿ ಬೇಗ ಮುಗಿಸ್ಕೊಂಡು. ಆಮೇಲೆ ಚಂದು ನಾನು ಅಲ್ಲೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ. ಅವರು ಅಲ್ಲಿ ಸ್ಟುಡಿಯೋಗೆ ಹೋಗ್ಬಿಟ್ಟು ಪೂಜೆ ಮಾಡೋದಕ್ಕೆ ಹೋಗಿದ್ರು. ಅದಾದಮೇಲೆ ಅವನಿಗೆ ತಿನ್ಸೇ ಇರಲಿಲ್ಲ, ಅವ್ರು ಸ್ವಲ್ಪ ತಿನ್ನಿಸಿದ್ರು. ಅದಾದಮೇಲೆ ನಾನು ತಿನ್ಸೋಣ ಫಸ್ಟು, ಅವನಿಗೆ ನಿದ್ದೆ ಬರ್ತಾಯಿತ್ತು. ಆಲ್ರೆಡಿ 7 o'clockಗೆ ಎದ್ದಿದ್ನಲ್ಲ, ಇನ್ನೇನು 11 ಗಂಟೆ ಆಗಿತ್ತು. ಸೊ ಅದಾದಮೇಲೆ ಅವ್ನಿಗೆ ಸ್ವಲ್ಪ ತಿನ್ನಿಸಿ ಬಾಯೆಲ್ಲ ಒರೆಸಿ ಅದಾದಮೇಲೆ ನಿದ್ದೆ ಅವನಿಗೆ ಆಲ್ರೆಡಿ ಎಳಿತಾಯಿತ್ತು. ಜಸ್ಟು ಎತ್ಕೊಂಡ್ಬಂದು ತೊಡೆ ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಮಲ್ಕೊಂಬಿಟ್ಟ ನೋಡಿ. ಅವನ್ನ ಮಲಗಿಸ್ದೆ. ಅವನ್ನ ಮಲಗಿಸಾದ್ಮೇಲೆ ನಾನು ಸ್ವಲ್ಪನಾದರೂ ರೆಡಿ ಆಗೋಣ ಒಂಚೂರು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರೆಡಿ ಅಂದರೆ ಏನಿಲ್ಲ, ಜಸ್ಟು ಮುಖಕ್ಕೆ ಕ್ರೀಮೆಲ್ಲ ಹಾಕ್ಕೊಂಡು ಒಂದು ಚೂರು ಲಿಪ್ಸ್ಟಿಕ್ ಹಾಕ್ಕೊಂಡು ಅಷ್ಟೇ. ಅದನ್ನು ರೆಡಿ ಆಗಿಬಿಟ್ಟು ಬಂದೆ. ಸೊ ಚಂದಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಹಬ್ಬ ಮುಗೀತು. ಸದ್ಯಕ್ಕೆ ನನಗಂತೂ ಖುಷಿ ಆಗ್ತಾ ಇದೆ. ಸೊ ಅಂದ್ಕೊಂಡಾಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಹಬ್ಬನ ಮುಗಿಸಿದ್ವಿ. ಎಲ್ರಿಗೂ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ, ಯಾರನ್ನಲ್ಲಿ ಕೂರಿಸಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಫುಲ್ ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋದು, ಹೆಂಗೆ ಮಾಡೋದು, ಕೂರ್ಸೋದ ಬೇಡವಾ, ಆಗುತ್ತಾ ಆಗಲ್ವಾ ಅಂಥೇಳಿ. ಬಟ್ ಬೇಡ ಈ ಟೈಮ್ ಅಂತ ಹೇಳಿಬಿಟ್ಟು ನೀಟಾಗಿ ಪೂಜೆ ಮಾಡಿದೆ. ಮನಸ್ಸಿಗೆ ನೆಮ್ಮದಿ ಆಗೋ ಥರ ಓಕೆ ಈ ಥರ ಮಾಡೋಣ ಅಂದ್ಕೊಂಡು ಪೂಜೆ ಮಾಡಿ ಮುಗಿಸಾಯಿತು. ಅದರಲ್ಲಿ ನಿಜವಾಗ್ಲೂ ರೆಡಿ ಆಗೋದಕ್ಕೆ ಟೈಮ್ ಇಲ್ಲ. ಏನು ಬೆಳಿಗ್ಗೆ 5:15 ಎದ್ದಿದ್ದು, ಮಲ್ಕೊಂಡಾಗ 12:30 1 ಗಂಟೆ, 5:30ಇಂದ 11 ಗಂಟೆವರೆಗೂ 1 ಸೆಕೆಂಡು ಕೂತ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಇವಾಗ
ಎಲ್ಲ ಮುಗೀತು, ಇನ್ನೂ ತಿಂಡಿನೂ ತಿಂದಿಲ್ಲ, ಎಲ್ಲ ಆದಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಚಂದು ಆಫೀಸಲ್ಲಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ ಸ್ಟುಡಿಯೋಗೆ ಅಂತ ಹೇಳ್ಬಿಟ್ಟು ಹೋದರು. ಅವ್ರು ಬಂದಮೇಲೆ ತಿಂಡಿ ತಿನ್ನಬೇಕು. ಆ್ಯಂಡ್ ಈ ಒಂದು ಸ್ಯಾರಿ ನಾನು ಸ್ಯಾರಿ ಬೇಡ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಹಬ್ಬ ಇರೋದ್ರಿಂದ ಸ್ಯಾರಿ ಹಾಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಈ ಒಂದು ಸ್ಯಾರಿನ ನಮ್ಮ ದಾರಿಸೀರೆ ಪೇಜಲ್ಲಿ ನಾವು ತೊಗೊಂಡಿದ್ದು. ತುಂಬ ಸಿಂಪಲ್ ಆಗಿತ್ತು, ಬಟ್ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರುತ್ತೆ ಇದಕ್ಕೆ. ಸೊ ನಾನು ಅದು ನನ್ನ ಹತ್ರನೇ ಇತ್ತು ಒಂದು ಬ್ಲೌಸ್ ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಅದನ್ನೇ ಹಾಕ್ಕೊಂಡೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಕಂಫರ್ಟಬಲ್ ಆಗಿ ಅನಿಸ್ತು. ಅದಕ್ಕೆ ಹಬ್ಬಕ್ಕೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಅಷ್ಟೇ. ಇವತ್ತು ಸಾಯಂಕಾಲದವರೆಗೂ ಯಾವ ಥರ ನಡೆಯುತ್ತೆ ಇವತ್ತಿನ ಡೇ ಅಂತ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಕುಂಕುಮ ಕರೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು 5 ಜನನ. ಸೊ ನೋಡೋಣ. ಅಷ್ಟರಲ್ಲಿ ಅವರು ಬಂದರು. ಅದಾದಮೇಲೆ ನೈವೇದ್ಯ ಇಟ್ಟಿದ್ವಲ್ಲ ಅದನ್ನು ತೊಗೊಂಡು ಸ್ವಲ್ಪ ಇಬ್ಬರು ಪ್ರಸಾದ ತಿಂದು, ಅದಾದಮೇಲೆ ತಿಂಡಿನ ಒಟ್ಟಿಗೆ ಊಟನೇ ಮಾಡಿಬಿಟ್ವಿ. ಊಟ ಎಲ್ಲ ಮಾಡಿಕೊಂಡು ಮತ್ತು ನಾನು ಪಾಪನ ಕರ್ಕೊಂಡು ಇದಕ್ಕೆ ಹೋಗಿದ್ವಿ. ನನ್ನ ನಾದಿನೂ ಬಂದಳು ಅಷ್ಟೊತ್ತಿಗೆ, ಅವಳನ್ನ ಕುಂಕುಮಕ್ಕೆ ಕರೆದಿದ್ದೆ. ಬಂದು ಅವಳನ್ನ ಎತ್ಕೊಂಡು ಸ್ಟುಡಿಯೋಗೆ ಹೋದ್ವಿ. ಸ್ಟುಡಿಯೋದಲ್ಲಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಫುಲ್ ಆಟ ಆಡ್ತಾಯಿದ್ರು, ಫುಲ್ ಖುಷಿಯಾಗಿ. ಬಾಪು ಮುಟ್ಬೇಡ, ಈ ಕಡೆಗೆ ಬರ ಸಂಜಣ, ಈ ಕಡೆ ಬನ್ನಿ. ಅಲ್ಲ ಅವ್ರ ಅತ್ತೆ ಬೈತಾರ ನೋಡೋನು. ಇಲ್ಲಿ ಪಾಪು ಬಾಯಿಲಿ ಕ್ಯೂಟ್ ಆಗಿ ಕಾಣ್ತಿದ್ದಾಳೆ ಕೋಶಿತಾ. ಸೂಪರ್ ಸೂಪರ್. ಮನೆ ಬಂತು. ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್ ಕೊಡು. ಬಾ ಬೇಗ ಬಾ, ಬೈಲ್ ಕೊಡು ಬೇಗ. ಇಲ್ಲಿ ನೋಡು, ಬಾ ಶೇಕ್ ಹ್ಯಾಂಡ್ ಕೊಡು. ಹಾಗೆ ಅಲ್ಲಿ ಕೆಳಗಡೆ ಮನೆ ಆಂಟಿ ಇದ್ದಾರೆ, ಅವರು ಕುಂಕುಮ ಕರೆದಿದ್ರು. ಅಲ್ಲಿ ಹೋಗಿ ಕುಂಕುಮ ಎಲ್ಲ ತೊಗೊಂಡು ಅವ್ರನ್ನೂ ಕರೆದು ಬಂದ್ವಿ. ನಮ್ಮ ಮನೆಗೂ ಬಂದು ಹೋದರು ಒಂದು 5 ಜನ, ಬಟ್ ನಾನು ಅವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ, ಏನಾದರೂ ಅನ್ಕೋತಾರೇನೋ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಲಾಸ್ಟಲ್ಲಿ 5:30-6 ಗಂಟೆಲಿ ಆರತಿ ಮಾಡಿ ಲಕ್ಷ್ಮಿಗೆ ತುಪ್ಪದ ಆರತಿನ ನಾನು ಅಲ್ಲಿಗೆ ಕರೆದಿದ್ಲು ಅವಳು, ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಆರತಿ ಮಾಡಿ ಹೊರಟ್ವಿ. ಅಷ್ಟೇ. ವರಮಹಾಲಕ್ಷ್ಮಿ ದಿನ ಈ ಥರ ನಡೀತು. ನಿಮ್ಮದೆಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಷ್ಟೊತ್ತು ಯಾರೆಲ್ಲ ನೋಡ್ತಿದ್ರು ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗುವ ಮತ್ತೊಂದು ವ್ಲಾಗಲ್ಲಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ ಮಾಡಬೇಕು, ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂಥೇಳಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.